ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುತನು ಕನ್ನಡ ವ್ಲಾಗ್ಸ್. ಸೊ ಇದು ಡೇ 2 ಊಟಿಯ ವ್ಲಾಗ್ ಆಗಿರುತ್ತೆ. ನೆನ್ನೆ ನಾವು ಊಟಿ ರೀಚ್ ಆಗಿದ್ದು ಲೇಟ್ ಆಗಿದ್ದ ಕಾರಣ ಎಲ್ಲೂ ಹೋಗೋಕ್ಕಾಗಿಲ್ಲ. ಜಸ್ಟ್ ಲಾಂಗ್ ಜರ್ನಿ ಬೇರೆ ಆಗಿದ್ದ ಕಾರಣ ರೆಸ್ಟ್ ಮಾಡಿಬಿಟ್ವಿ. ಆರಾಮಾಗಿ ರೆಸ್ಟ್ ಮಾಡೋಣ, ನೆಕ್ಸ್ಟ್ ಡೇಗೆ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತೇಳಿ. ಎಲ್ಲದಕ್ಕಿಂತ ಫಸ್ಟು ಇಂಪಾರ್ಟೆಂಟ್ ಕೆಲಸ ಇದ್ದಿದ್ದು ಎಮಿಷನ್ ಟೆಸ್ಟ್ ಮಾಡಿಸೋದು. ಸೊ ಫಸ್ಟ್ಗೆ ನಾವು ಫ್ರೆಶನ್ ಅಪ್ ಆಗಿ ಹೋಟೆಲಿಂದ ಹೊರಗಡೆ ಬರ್ತಿದ್ದಂಗೆ ಎಮಿಷನ್ ಟೆಸ್ಟ್ ಸೆಂಟರ್ ಎಲ್ಲಿದೆ ಅಂತೇಳಿ ನೋಡಿ ಫಸ್ಟ್ ಎಮಿಷನ್ ಟೆಸ್ಟ್ನ ಮುಗಿಸ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟು ನಾವು ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಬಂದಿರೋದು ಫಸ್ಟ್ಗೆ ಊಟಿಯ ಬೋಟ್ ಹೌಸ್ಗೆ. ಸೊ ಇಲ್ಲಿ ಕಯಾಕಿಂಗ್ ಬೋಟಿಂಗ್ ಮಾಡಿಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಅದನ್ನು ಪಾರ್ಕಿಂಗ್ ಹತ್ರ ಕಾರ್ ಪಾರ್ಕ್ ಮಾಡಿ ಬರೋ ಅಷ್ಟರಲ್ಲಿ ಕ್ಯೂ ಜಾಸ್ತಿ ಇತ್ತು, ಜನ ಕೂಡ ಜಾಸ್ತಿ ಇದ್ದರು. ಸೊ ನಾನು ಫಸ್ಟ್ಗೆ ಹೋಗಿ ಟಿಕೆಟ್ ತೊಗೊಂಡ್ಬಿಡ್ತೀನಿ, ಅದಾದಮೇಲೆ ನೆಕ್ಸ್ಟ್ಗೆ ನೀವು ಬನ್ನಿ ಅಷ್ಟರಲ್ಲಿ ಅಂತೇಳಿ ಅಂದೆ. ಸರಿ ಅಂದ್ಬಿಟ್ಟು ಅವ್ರು ಬರೋ ಅಷ್ಟರಲ್ಲಿ ನಾನು ಕೂಡ ಟಿಕೆಟ್ ಎಲ್ಲ ತೊಗೊಂಡು ಬಂದ್ವಿ. ಬಟ್ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ, ಕ್ಯೂ ಕೂಡ ಜಾಸ್ತಿ ಇತ್ತು. ಮತ್ತು ಅಲ್ಲಿ ಬರೀ ಎಂಟ್ರಿಗೆ ಸಪ್ರೇಟ್ ಟಿಕೆಟು, ಮತ್ತು 2 ಪೆಡಲ್ ಬೋಟಿಂಗು, 4 ಪೆಡಲ್ ಬೋಟಿಂಗ್, 6 ಪೆಡಲ್ ಬೋಟಿಂಗ್ ಜಾಸ್ತಿ ಜನ ಇದ್ದರೆ ಆ ಥರ ಸೆಗ್ರಿಗೇಟ್ ಸೆಗ್ರಿಗೇಟ್ ಮಾಡಿ ಅದೇ ಥರ ಸಪ್ರೇಟ್ ಕೌಂಟರ್ ವೈಸಲ್ಲಿ ಟಿಕೆಟ್ನ ಕೂಡ ಕೊಡ್ತಾಯಿದ್ರು. ನಾವು 4 ಜನ ಇದ್ದಿದ್ದ ಕಾರಣ 4 ಪೆಡಲ್ ಬೋಟಿಂಗ್ನ ತೊಗೊಂಡ್ವಿ. ಇನ್ನು ಕ್ಯೂ ನೋಡ್ತಾ ಇರ್ಬೋದು ಎಷ್ಟು ದೂರ ಇದೆ ಅಂತೇಳಿ. ಇದೆಲ್ಲ 4 ಪೆಡಲ್ ಬೋಟಿಂಗ್ ಅವರು, ಮತ್ತು 2 ಪೆಡಲ್ಗೆ ಸಪ್ರೇಟ್ ಇತ್ತು. ನೋಡ್ತಾ ಇರ್ಬೋದು ಹೆವಿ ಕ್ರೌಡ್ ಇತ್ತು, ಸಿಕ್ಕಾಪಟ್ಟೆ ಜನ ಇದ್ದರು. ಸರಿ ಆಯ್ತು ಅಂತೇಳಿ ನಮ್ಮ ಟರ್ನ್ ಬಂದಾಗ ನಾವು ಕೂಡ ಬಂದ್ವಿ. ಸೊ ಊಟಿಲಿ ಫಸ್ಟ್ ವಿಸಿಟ್ ಮಾಡ್ತಾ ಇರೋದು ನಾವು ಬೋಟ್ ಹೌಸ್ಗೆ. ಫಸ್ಟು ಬೋಟ್ ಹೌಸ್ಗೆ ಬಂದ್ಬಿಡೋಣ, ಆಮೇಲೆ ಬೇರೆ ಕಡೆ ಹೋಗೋಣ ಅಂತೇಳಿ ಬೋಟ್ ಹೌಸ್ಗೆ ಬಂದಿದ್ದೀವಿ. ದೀಸ್ ಬೋತ್ ಆರ್ ಎಂಜಾಯಿಂಗ್ ಅ ಲಾಟ್ ಆಫ್. ಅಂದರೆ ಫುಲ್ಲು 2-3 ಡೇಸ್ ರಜಾ ಕಂಟಿನ್ಯೂಸ್ ಇರೋದಕ್ಕೆ ಎಷ್ಟೊಂದು ರಶ್ ಆಗಿಬಿಟ್ಟಿದೆ ಅಂತಂದರೆ ವೆಯ್ಟ್ ಮಾಡಿ ನೋಡಿ ಇಲ್ಲೆಲ್ಲ ವೆಯ್ಟ್ ಮಾಡಿ ತೊಗೊಳ್ತಾ ಇರೋದು. ಟಿಕೆಟ್ ಕೌಂಟ್ರಲ್ಲೂ ಕ್ಯೂ ಇದೆ, ಪ್ಲಸ್ ಬೋಟ್ ಹೌಸಲ್ಲೂ ಕೂಡ ಕ್ಯೂ ಇದೆ. 30 ಮಿನಿಟ್ಸ್ ರೈಡ್ ಇರುತ್ತೆ ಬೋಟ್ ಹೌಸಲ್ಲಿ. ನಾವು ಪೆಡಲ್ ಚೂಸ್ ಮಾಡಿದ್ವಿ. ಪೆಡಲ್ ಇದೆ, ಎಲ್ಲ ಥರದ ಆಪ್ಷನ್ಸು ಇದೆ, ಮೋಟಾರ್ದಿದೆ, ಮತ್ತು ಕಯಾಕಿಂಗ್ ಟೈಪಲ್ಲಿ ಪ್ಲೇನ್ದು ಕೂಡ ಇದೆ. ಸೊ ಏನಂತಂದರೆ ಒಬ್ಬೊಬ್ರಿಗೆ ಒಂದು ಬೋಟ್ಗೆ 30 ಮಿನಿಟ್ಸ್ ಅಂತ ಕೊಟ್ಟಿರ್ತಾರೆ. ಬಟ್ ಪೆಡಲ್ ತುಳಿಯೋಷ್ಟರಲ್ಲಿ ಸಾಕಾಗ್ಬಿಟ್ಟು 15 ಮಿನಿಟ್ಸ್ಗೆ ವಾಪಸ್ ಹೋಗ್ಬಿಡೋಣ ಅನ್ಸ್ಬಿಟ್ಟಿರುತ್ತೆ. ಯಾಕೆಂದರೆ ಪೆಡಲ್ ತುಳಿತಾನೆ ಇರಬೇಕು, ಕಾಲು ನೋವು ಆಗ್ಬಿಡುತ್ತೆ. ಬಟ್ ಸೀನರಿ ವ್ಯೂ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಸೊ ನಮ್ಮನೇಲಂತೂ ಇವರಿಬ್ರಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಯಾವ್ರಿಗೆ ಡ್ಯಾಶ್ ಆಯ್ತು. ಸೊ ಆಕ್ಸಿಡೆಂಟ್ ಮಾಡಿಬಿಟ್ರು ಗೈಸ್ ಇವ್ರಿಗೆ. ಅವರು ಹಂಗೆ ಬರ್ತಾಯಿದ್ರು, ನಾವು ಹಿಂಗೆ ಬರ್ತಾಯಿದ್ವಿ. ಆಕ್ಸಿಡೆಂಟ್ ಆಗೋಗಿದೆ ಅಂತ ಆಕ್ಸಿಡೆಂಟ್ ಆಗೋಯ್ತು ಗೈಸ್. ಧನುಕುಮಾರ್ ಬ್ಲಾಗ್ಸ್ ಗೈಸ್. ಧನುಕುಮಾರ್ ಅವರು ಒಂದಿನೂ ವ್ಲಾಗ್ನ ಸ್ಟಾರ್ಟ್ ಮಾಡದೇ ಇಲ್ಲ. ಸೊ ನನ್ನ ಮಗಳು ಅವ್ರ ಅಪ್ಪನ ವ್ಲಾಗ್ ಮಾಡಿಬಿಟ್ಲು. ಇಲ್ಲ, ಸೊ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ಡಿಸೆಂಬರ್ ಮಂತಲ್ಲಿ ಹೋಗಬೇಕು ಅಂತೇಳಿ. ಅವಾಗಂತೂ ಇನ್ನೂ ಸಖತ್ತಾಗಿರ್ತಿತ್ತು ವೆದರು. ಬಟ್ ಡಿಸೆಂಬರಲ್ಲಿ ನಾನು ಪ್ಲ್ಯಾನ್ ಮಾಡಿದ ಡೇಟ್ಗೆನೇ ಓಂ ಶಕ್ತಿ ಕೂಡ ಹೋಗ್ಬೇಕಾಗಿದ್ದು. ಸೊ ಹಾಗಾಗಿ ಓಂ ಶಕ್ತಿ ಟೆಂಪಲ್ಗೆ ಹೋಗ್ಬಿಡೋಣ ಅಂತೇಳಿ ಅವತ್ತಿನ ದಿನಕ್ಕೆ ಏನು ಬುಕ್ ಮಾಡಿದ್ವಿ ರೂಮ್ಸ್ ಎಲ್ಲ. ಸೊ ಅದನ್ನು ನಾವು ಈ ದಿನಕ್ಕೆ ಅಂದರೆ ಜಾನ್ 24th ಜಾನ್ 26ವರೆಗೂ ಪೋಸ್ಟ್ಪೋನ್ ಮಾಡಿ ಅದಕ್ಕೆ ರಿಸರ್ವೇಷನ್ ಮಾಡ್ತಿದ್ವಿ. ಸೊ ದಿಸ್ ಈಸ್ ಹೌ ವಿ ಪ್ಲ್ಯಾನ್ಡ್ ಫಾರ್ ಊಟಿ ಗೈಸ್. ಸೊ ನಾವು ಆಲ್ರೆಡಿ ರಿಟರ್ನ್ಗೆ ಬಂದ್ವಿ ಎಕ್ಸಿಟ್ ಪಾಯಿಂಟ್ ಹತ್ರ. ನಾವು ಬೇಕಾದರೆ ಇನ್ನೂ ಟೈಮ್ ಇದೆ, ಸೊ ಸುತ್ತಾಡ್ಬೋದು. ಏನಂತೀರಾ ಮಿಸ್ಟರ್ ಧನುಕುಮಾರ್, ಸುತ್ತಾಡೋಣವಾ? ಗಾಡಿ ಓಡಿಸೋದು ನೀವು ಓಡಿಸ್ತೀರ ಗಾಡಿನ? ನನಗೆ ಚೆನ್ನಾಗಿ ಪ್ರೋ ಡ್ರೈವರ್ ಥರ ಡ್ರೈವಿಂಗ್ ಹೇಳ್ಕೊಡಿ, ನಾವು ಓಡಿಸ್ತೀವಿ. ನಾನೇ ಸೊ ನನಗೆ ತುಂಬ ಆಸೆ ಸೆಲ್ಫ್ ಡ್ರೈವ್ ಮಾಡಬೇಕು, ಗಾಡಿನ ಓಡಿಸ್ಬೇಕು ಅಂತೇಳಿ. ಬಟ್ ಸ್ವಲ್ಪ ಭಯ ಕೂಡ ಇದೆ, ಇನ್ನೂ ಅಷ್ಟಾಗಿ ಕಲ್ತಿಲ್ಲ ಗೈಸ್. ಕಲ್ತಿದ್ದೀನಿ, ಬಟ್ ಏನಂದರೆ ಒಬ್ಬೊಬ್ಬಳೇ ಓಡ್ಸೋಕ್ಕೆ ಭಯ. ಅದರಲ್ಲೂ ಇವರಿಬ್ಬರಿದ್ದಾಗ ಓಡ್ಸೋಕೆ ಇದ್ದಿದ್ದು ಭಯ ಆಗುತ್ತೆ. ಸೊ ನೋಡುವ, ಹೋಗ್ತಾ ನಾನು ಓಡಿಸ್ತೀನಿ. ಗುರು ನನಗೆ ಕೊಡು ಗಾಡಿನ, ಸರಿನಾ? ಹಾಂ, ಹ್ಯಾಂಗಿಂಗ್ ಬ್ರಿಡ್ಜ್ ಗೈಸ್. ಓಪನ್ ಇದೆಯಾ ಕ್ಲೋಸ್ ಇದೆಯಾ ಗೊತ್ತಿಲ್ಲ.
ಯಾರು ಓಡಾಡ್ತಾ ಇಲ್ಲ. ಸೊ ಓಪನ್ ಇದ್ರೆ ಓಡಾಡ್ತಾ ಇರ್ತಿದ್ರು. ಅಪ್ಪ ಅದು ಸುಮ್ಮನೆ ಜಸ್ಟ್ ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಥರ. ಸೊ ಇಲ್ಲಿ ಮಕ್ಳಿಗೆಲ್ಲ ಆಟ ಆಡ್ಸೋಕ್ಕೂ ಕೂಡ ಇದ್ದಾವೆ ಇಲ್ಲಿ. ಅದಕ್ಕೆ ಸೊ ಇದೆ ಮಿನಿ ಸ್ಟೇಷನ್ನು. ಇದರಲ್ಲೇ ಇವಾಗ ಹೋಗಿ ಬಂದಿದ್ದು ನಾವು. ಜಸ್ಟ್ 1 ಕಿಲೋಮೀಟರ್ ಥರ ಕರ್ಕೊಂಡು ಹೋಗ್ತಾರೆ. ಅಂತ ಏನು ಎಕ್ಸ್ಪೀರಿಯನ್ಸ್ ಥರದ್ದೇನಿಲ್ಲ. ಇಲ್ಲೇ ಜಸ್ಟ್ ಈ ಥರ ಟ್ರ್ಯಾಕ್ ಮಾಡಿದ್ದಾರೆ. ಅಲ್ಲಿ ಬಂದು ಮಾಡಿದ್ದಾರೆ ನಿಮಿಷ. ಸೊ ಇದು ಒಂದು ಟನಲ್ ಥರ ಮಾಡಿದ್ದಾರೆ ಅವರೇ. ಜಸ್ಟ್ ಮಕ್ಳಿಗೊಂದು ಎಕ್ಸ್ಪೀರಿಯನ್ಸ್, ಯಾರಾದರೂ ಟ್ರೈನಲ್ಲಿ ಓಡಾಡಿಲ್ಲ ಅಂದರೆ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಮಾಡೋ ಥರ ಇದೆ ಅಷ್ಟೇ ಇದು. ಇಲ್ಲಿ ನೋಡ್ರಿ, ಇಬ್ರು ಈ ಕಡೆ ನೋಡ್ರಿ ಹೆಂಗೆ. ಅನ್ವಿತಾ ಇಲ್ಲಿ ನೋಡೆ. ಸೊ ಇದೆ ಮಿನಿ ಟಾಯ್ ಟ್ರೈನ್. ಇದು ಜಸ್ಟ್ ಒಂದು ಫನ್ ಎಕ್ಸ್ಪೀರಿಯನ್ಸ್ ಅಷ್ಟೇನೆ. ಬಟ್ ಆ ಥರ ಅಲ್ಲಿ ಇರುತ್ತಲ್ಲ ಟಾಯ್ ಟ್ರೈನು, ಆ ಥರ ಎಕ್ಸ್ಪೀರಿಯನ್ಸ್ ಇದಲ್ಲ. ಜಸ್ಟ್ ಒಂದು ರ್ಯಾಂಡಮ್ ಆಗಿ ಒಂದರಷ್ಟೇ. 60 ರೂಪೀಸ್ ಪರ್ ಪರ್ಸನ್ ಟಿಕೆಟ್ ಇರುತ್ತೆ. ಸೊ ಬೊಟಾನಿಕಲ್ ಗಾರ್ಡನ್. ನೋಡಲಿಕ್ಕೆ ಅಂಥದ್ದೇನಿಲ್ಲ ಇದರಲ್ಲಿ. ಜಸ್ಟ್ ಸೀನರಿ ಎಂಜಾಯ್ ಮಾಡಿಕೊಂಡು, ಮತ್ತು ಅಲ್ಲಿ ಸ್ವಲ್ಪ ಗಿಡಗಳು ಮತ್ತು ಫ್ಲವರ್ದೆಲ್ಲ ಇದೆ. ಸೊ ಅದನ್ನ ಸ್ವಲ್ಪ ನೋಡ್ಬೋದು ಅಷ್ಟೇ, ಗ್ಲಾಸ್ ಹೌಸ್ದು. ಅದು ಬಿಟ್ಟರೆ ನೋಡೋ ಥರ ಏನಿಲ್ಲ. ಜಸ್ಟ್ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ಕೊಂಡು ಹೋಗ್ಬೋದು. ಬಟ್ 100 ರೂಪೀಸು ನಾಟ್ ಸೋ ವರ್ದಿ ಗಾಯ್ಸ್. ಸೊ 100 ರೂಪೀಸ್ ಪರ್ ಪರ್ಸನ್ ಟಿಕೆಟ್ ಆಯಿತು ದೊಡ್ಡವ್ರಿಗೆ. ಮಕ್ಕಳಿಗೆ 50 ರೂಪೀಸು. ಬಿಲೋ 5 ಇಯರ್ಸ್ಗೆ ಟಿಕೆಟ್ ಏನು ಅವಶ್ಯಕತೆ ಇಲ್ಲ. ಬಟ್ 100 ರೂಪಾಯಿಗೆ ನೋಡೋ ಅಂಥದ್ದೇನಿಲ್ಲ. ಜಸ್ಟ್ ಹೋಗೋದು, ರೌಂಡ್ಸ್ ಹಾಕ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಬರೋದು ಅಷ್ಟೇನೇನೆ. ದಟ್ಸ್ ಇಟ್. ದಿಸ್ ಇಸ್ ಅ ಬೊಟಾನಿಕಲ್ ಗಾರ್ಡನ್. ಒಂದು ಎಕ್ಸ್ಪೀರಿಯನ್ಸ್ ನೋಡಿಲ್ಲ, ನೋಡೋಣ ಅಂದ್ಕೊಳ್ಳೋರಾದರೆ ಆರಾಮ್ಸೆ ಬಂದು ಹೋಗ್ಬೋದು. ಬೊಟಾನಿಕಲ್ ಗಾರ್ಡನ್ನ ಮುಗಿಸ್ಕೊಂಡು ಊಟಿ ಟಾಯ್ ಟ್ರೈನ್ನ ಇವತ್ತೇ ಎಕ್ಸ್ಪೀರಿಯನ್ಸ್ ಮಾಡೋಣ, ಮತ್ತು ರಿಮೈನಿಂಗ್ ಎಲ್ಲ ನಾಳೆ ಮುಗಿಸ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಯೂಶ್ವಲಿ ಏನಾಗುತ್ತೆ ಅಂದರೆ ಆನ್ಲೈನಲ್ಲಿ ಏನಾದರೂ ಸಿಕ್ಕಿಲ್ಲ ಅಂತಂದರೆ ಲಿಮಿಟೆಡ್ ಸೀಟ್ನ ರೈಲ್ವೆ ಸ್ಟೇಷನಲ್ಲಿ ಮಾರ್ತಾರೆ. ಅಂದರೆ 4:30ಗೆ ಟ್ರೈನ್ ಇದ್ದಿದ್ದ ಕಾರಣ 4 o'clockಗೆ ಟಿಕೆಟ್ ಕೌಂಟರ್ ಓಪನ್ ಆಗುತ್ತೆ. ಮೀನ್ಸ್ 30 minutes ಬಿಫೋರು ಟಿಕೆಟ್ ಕೌಂಟರ್ ಸ್ಟಾರ್ಟ್ ಆಗುತ್ತೆ. ಸೊ ಕ್ಯೂ ಮಾತ್ರ ತುಂಬಾ ಇರುತ್ತೆ. ನಾವು ಕೂಡ ಕ್ಯೂನಲ್ಲಿ ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ, ಅಟ್ಲೀಸ್ಟ್ ಟಿಕೆಟ್ ಏನಾದರೂ ಸಿಕ್ಕಿದ್ರೆ ಇವತ್ತೇ ಕವರ್ ಅಪ್ ಮಾಡ್ಕೊಬಿಡೋಣ ಟ್ರೈನ್ ಜರ್ನಿನ ಕೂಡ ಅಂತೇಳಿ. ಸೊ 3/4 ಭಾಗ ಕ್ಯೂ ಬಂದರು, ಅಷ್ಟರಲ್ಲಿ ಟಿಕೆಟೇ ಖಾಲಿಯಾಗೋಯ್ತು. ಏನು ಗೊತ್ತಾ, ಟಿಕೆಟ್ ಸಿಕ್ಕಿಲ್ಲ. ಸೊ ಅದಕ್ಕೆ ಅಲ್ಲಿ ಬೋರ್ಡ್ ಹಾಕಿದ್ರು, ವೀಕೆಂಡು ಮತ್ತು ರಿಪಬ್ಲಿಕ್ ಡೇ ಇರೋದು ಸ್ಪೆಷಲ್ ಹೋಮ್ ಟ್ರಿಪ್ ಅವೈಲೇಬಲ್ ಇದೆ ಸೀಟ್ ಅಂತ. ಸೊ ನಮ್ಮದು ಹೇಗಿರೋ IRTC ಪೋರ್ಟಲ್ಗೆ ಶಾಪ್ಗಳು. ಸೊ ಹಾಗಾಗಿ ಬುಕ್ ಮಾಡ್ಕೊಳ್ತಾ ಇದ್ದೀವಿ. ಇದು ಫಾರ್ಮ್ ಕೊಡ್ತಾರೆ ಆಫ್ಲೈನಲ್ಲಿ ಕೂಡ, ಬಟ್ ಫಾರ್ಮ್ ಫಿಲ್ ಮಾಡೋ ಬದಲು ಇದೇ ನಮಗೆ ಈಸಿ ಅನಿಸ್ತು. ಸೊ ಹಾಗಾಗಿ ಬುಕ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ನಾಳೆಗೂ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ ಅಂತೇಳಿ ಅಲ್ಲೇ 1-2 minutes ಕೂತ್ಕೊಂಡು ಫಸ್ಟ್ಗೆ ಟಿಕೆಟ್ನ ಬುಕ್ ಮಾಡಿಕೊಂಡೆ. ಅದಾದಮೇಲೆ ನೆಕ್ಸ್ಟು ನಾವು ಕೂಡ ಪೈನ್ ಫಾರೆಸ್ಟ್ ಇಲ್ಲಿಗೆ ಬಂದ್ವಿ. ಸೊ ಇದನ್ನು ಕವರ್ ಮಾಡ್ಕೊಬಿಡೋಣ ಅಂತೇಳಿ. ಸೊ 5:40 ಕ್ಲೋಸು ಗೈಸ್. ಮಗಳಿಗೆ ಟಿಕೆಟ್ ಇಲ್ಲ, ನಮಗೆ ಮಾತ್ರ ಇನ್ನು 20 minutes ಇದೆ. ಅಪ್ಪ ಮಕ್ಕಳು ಕಾರ್ ಬೇಯಿಸ್ಬಿಟ್ಟು ಬನ್ನಿ ಅಂತಂದರೆ ಆಮ್ಲೆಟ್ ಹೇಳಕ್ಕೆ ಹೋಗಿದ್ದಾರೆ. ಸೊ ನಾನು ಈ ಥರ ಕ್ಲೋಸ್ ಅಂದಿದ್ದಕ್ಕೆ ಸರಿ ಆಯಿತು ಬಂದು ತಿನ್ನೋಣ ಅಂತೇಳಿ ಬರ್ತಾ ಇದ್ದಾರೆ. ಇನ್ನೂ ಬಂದಿಲ್ಲ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೋಸ್ಕರ. ನೋಡ್ರಿ ಜನ ಜಾಸ್ತಿ, ಎಲ್ಲಿ ನೋಡಿದ್ರೆ ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಎಲ್ಲ 2 days 3 days ರಜೆ ಇರುತ್ತೆ. ಸೊ ನಾವು ವಿ ಆರ್ ಅಟ್ ಪೈನ್ ಫಾರೆಸ್ಟ್ ಗೈಸ್. ಇವಾಗ ಪೈನ್ ಫಾರೆಸ್ಟಲ್ಲಿದ್ದೀವಿ. ಇವರು ಅಪ್ಪ ಮಕ್ಕಳು ನನ್ನ ಬಿಟ್ಬಿಟ್ಟು ಆಮ್ಲೆಟ್ ತಿನ್ನೋಕೆ ಹೋಗಿದ್ರು ಗೈಸ್. ಎಂಥ ದ್ರೋಹಿಗಳು ಗೊತ್ತಾ ಇವರು. ನಾನು ಟಿಕೆಟ್ ತಗೊಳಕ್ಕೆ ಕಳಿಸ್ಬಿಟ್ಟು ಆಮ್ಲೆಟ್ ಹೇಳೋರು ಇವರು. ಹೇಳಿಲ್ಲ, ಬಂದ್ಬಿಟ್ಟು ಹೇಳಿದ್ದು ಹಾಕಿಲ್ಲ. ಹಾಂ 5:40 ಕ್ಲೋಸ್ ಅಂತೆ, ಅದಕ್ಕೆ ಅದಾದ್ಮೇಲೆ ಬೇಕಂದರೆ ನೋಡ್ಕೊಳ್ಳೋಣ. ಸೊ
ಸೊ ನಾವಿವಾಗ ಪೈನ್ ಫಾರೆಸ್ಟಲ್ಲಿದ್ದೀವಿ. ಹಾಂ, ಇದು ಬಂದ್ಬಿಟ್ಟು ಅಡಲ್ಟ್ಸ್ಗೆ 40 ರುಪೀಸು, ಕಿಡ್ಸ್ಗೆ 20 ರುಪೀಸು. ಬಿಲೋ 5 ಇಯರ್ಸ್ ಅವ್ರಿಗೆ ಟಿಕೆಟ್ ಇಲ್ಲ, ಫ್ರೀ ಇರುತ್ತೆ. ಸೊ ನೋಡಿ 5:40ಗೆ ಕ್ಲೋಸಿಂಗ್ ಟೈಮ್ ಗೈಸ್ ಇದು. ಸೊ ರಿವರ್ಸ್ ಸೈಡ್ ಇರೋದಕ್ಕೆ ಅದಕ್ಕೆ ಫುಲ್ಲು ಚಳಿ ಆಗ್ತದೆ. ಸೊ ಗಾಡೀಲಿ ಹಾಕಿದ್ದಾರೆ. ಸೊ ಆಮ್ಲೆಟ್ ಹೇಳಿದರೆ ಆಮ್ಲೆಟ್ ತಿನ್ನಬೇಕು. ನನ್ನ ಮಗಳಿಗೆ ಚಳಿ ಬೇರೆ ಆಗ್ಬಿಟ್ಟಿದೆ ಅಪ್ಪ, ಗಾಜಾಗುತ್ತೆ ಹಂಗೆ ಮಾಡ್ಬೇಡ. ಹಲೋ ಯಾರು? ನಮ್ಮ ಮೇಡಮ್ಗೆ ಚಳಿ ಅಂದ್ಬಿಟ್ಟು ಕಾರಲ್ಲಿ ಕೊಟ್ಬಿಟ್ಟಿದ್ದೀವಿ ಆಮ್ಲೆಟ್ ತಿನ್ನೋಕ್ಕೆ. ಅಪ್ಪ ಮಗ ಇನ್ನೂ ಹಾಕ್ಸ್ತಾ ಇದ್ದಾರೆ. ಸೊ ನೋಡಿ, ಇಲ್ಲೆಲ್ಲ ತರಕಾರಿಗಳು ಬೆಳೆಯೋಕ್ಕೆ ಅಥವಾ ಏನಾದರೂ ವ್ಯವಸಾಯ ಮಾಡೋಕ್ಕೆ ಈ ಥರ ಇದು ಮಾಡ್ತಾರೆ. ಹೈಟಿಂದ ಸ್ಟೆಪ್ ಬೈ ಸ್ಟೆಪ್ ನಿಮಿಷ ಝೂಮ್ ಮಾಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದಾರೆ. ನಮ್ಮ ಪಪ್ಪಂಗೆ ಕರ್ಕೊಂಬರ್ಬೇಕಿತ್ತು, ನಮ್ಮ ಪಪ್ಪಂಗೆ ತೋರಿಸ್ಬೇಕಿತ್ತು ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಇದು ಮಾಡೋರೆ ಅಂತ. ಸೊ ಇಲ್ಲಿ ಊಟ ಮಾಡಿದ್ವಿ ಗೈಸ್. ಆ್ಯಂಬಿಯನ್ಸು ಸಕ್ಕತ್ತಾಗಿದೆ, ಒಳಗಡೆನೂ ಅಷ್ಟೇ ಹೊರಗಡೆನೂ ಅಷ್ಟೇನೆ. ಊಟ ಅಂತೂ ಸೂಪರಾಗಿತ್ತು, ಚೆನ್ನಾಗಿತ್ತು. ಪ್ರೈಸ್ ಕೂಡ ಅಷ್ಟೇ ಪರವಾಗಿಲ್ಲ ಅನ್ನಿಸ್ತು. ನಾವು ಎಲ್ಲ ಊಟ ಮುಗಿಸ್ಕೊಂಡು ಹೊರಟ್ವಿ ರೂಮ್ ಕಡೆ. ಇವಾಗ ನಮ್ಮದು ರೂಮ್ ಇವತ್ತು ಬೇರೆ ಕ್ಯಾಟಗರಿ ಅಲಾಟ್ ಆಗಿತ್ತು ಅಂತೇಳಿ ಬೇರೆ ಕಡೆ ಶಿಫ್ಟ್ ಮಾಡಬೇಕಂತೇಳಿ ಬೆಳಗ್ಗೆನೇ ಹೇಳಿದರು. ಸೊ ಹಾಗಾಗಿ ರೂಮ್ ಕೀನ ಎಲ್ಲ ಕವರ್ ಮಾಡಿ ನಮ್ಮದು ಸೂಟ್ ಕೇಸ್ ಏನಿದೆ, ನಮ್ಮದು ಲಗೇಜ್ ಏನಿದೆ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಅವ್ರಿಗೆ ಕೀನ ಹ್ಯಾಂಡ್ ಓವರ್ ಮಾಡಿ ಬಂದಿದ್ವಿ. ಅವರು ಶಿಫ್ಟ್ ಮಾಡಿರ್ತಾರೆ. ಸೊ ಸಂಜೆ ನೀವು ಬರೋ ಅಷ್ಟರಲ್ಲಿ ಶಿಫ್ಟ್ ಮಾಡಿರ್ತೀವಿ ಅಂತೇಳಿ ಹೇಳಿದರು. ಸರಿ ಆಯ್ತು ಅಂತೇಳಿ ಇವಾಗ ಅದಕ್ಕೆ ನಮಗೆ ರೂಮ್ ಬಾಯ್ ಬಂದ್ಬಿಟ್ಟು ರೂಮ್ ಹತ್ರ ಕರ್ಕೊಂಡೋಗಿ ಬಿಡ್ತಾ ಇದ್ದಾರೆ. ಇದು ಒಂದು ದೊಡ್ಡ ಪ್ರಾಪರ್ಟಿನೇ ಅಂತ ಹೇಳ್ಬೋದು, ಸ್ಟರ್ಲಿಂಗ್ ಪ್ರಾಪರ್ಟೀಸ್. ನಾವು ಸ್ಟೇ ಇದ್ದಿದ್ದು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಸ್ಟರ್ಲಿಂಗ್ ಫರ್ನ್ ಹಿಲ್ ಊಟಿ ಅಂತೇಳಿ. ಸೊ ತುಂಬಾನೇ ಒಳ್ಳೆ ಪ್ರಾಪರ್ಟಿ, ತುಂಬಾನೇ ಚೆನ್ನಾಗಿತ್ತು. ಅಕಾಮಡೇಷನ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿತ್ತು. ನಿನ್ನೆ ಸ್ಟುಡಿಯೋ ರೂಮ್ ಕೊಟ್ಟಿದ್ರು, ಇವತ್ತು ಪ್ರಿವಿಲೇಜ್ ರೂಮ್ ಕೊಟ್ಟಿದ್ರು. ಸೊ ನಿನ್ನೆ ಕೊಟ್ಟಿದ್ದು ಹೊಸ ಬಿಲ್ಡಿಂಗು, ಇದು ಫಸ್ಟ್ ಮಾಡಿರ್ತಾರಲ್ಲ ಆ ಥರದ್ದು. ಬಟ್ ಇದು ಅಷ್ಟೇ ಸರ್ವಿಸ್ ಆಗಿರ್ಬೋದು, ಏನು ಅಷ್ಟೇ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಯಾವುದಕ್ಕೂ ಕಮ್ಮಿ ಇರಲಿಲ್ಲ ಅಂತಲೇ ಹೇಳ್ಬೋದು. ಬೇಸಿಕ್ ಅಮ್ಯುನಿಟೀಸ್ ಮತ್ತು ಎಲ್ಲ ಥರದ ಅಮ್ಯುನಿಟೀಸ್ ಕೂಡ ಅವೈಲಬಲ್ ಇತ್ತು. ಹೇರ್ ಡ್ರೈಯರಿಂದ ಹಿಡಿದು ವಾಟರ್ ಬಾಟಲ್ಲು, ಪ್ರತಿಯೊಂದು ರೂಮ್ಗೂ ಹೀಟರು, ಮತ್ತು ಪ್ರತಿಯೊಂದು ರೂಮಲ್ಲೂ ಕೂಡ ಸೇಫ್ಟಿ ಲಾಕರ್ಸ್ ಕೂಡ ಸಪ್ರೇಟ್ ಇರ್ತಾ ಇತ್ತು, ಈ ಥರ ಡಿಜಿಟಲ್ ಲಾಕರ್ಸು. ಮತ್ತು ಪ್ರತಿಯೊಂದು ಫೆಸಿಲಿಟೀಸ್ ಅಂತೂ ಹೇಳಂಗೆ ಇಲ್ಲ, ಟಾಪ್ ನಾಚ್ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟ ಆಯಿತು ನಮಗೆ. ಇನ್ನು ಇದಾಗಿತ್ತು ನಮ್ಮ ಡೇ ಟು ಊಟಿ ವ್ಲಾಗ್. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ. ನಿಮ್ಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಓಕೆ, ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.